ನಿನ್ನೆ ತಾನೇ ಒಂದು ಮದುವೆಗೆ ಹೋಗಿ ಬಂದ್ವಿ ನೋಡ್ರಿ. ನಿನ್ನೆ ರಾತ್ರಿ ಅಂದ್ರೆ ಇಲ್ಲೇ ಮನೆ ಕಡೆನ ಒಂದು ವಾಸ್ತುಶಾಂತಿ ಐತಿ. ಸೊ ಬಂದು ಇನ್ವೈಟ್ ಮಾಡಿ ಹೋದರು ಕಾರ್ಡ್ ಕೊಟ್ಟು. ಅದಕ್ಕೆ ಇವಾಗ ರೆಡಿ ಆಗಿದ್ದೇನೆ. 2 ಗಂಟೆ 2:30 ಆಗಕ್ಕೆ ಬಂದೈತಿ. ಊಟಕ್ಕೆ ಹೋಗಿ ಬರಬೇಕು. ಗಿಫ್ಟ್ ಅದು ಏನೂ ತರಲಿಲ್ಲ ನೋಡ್ರಿ, ಯಾಕಂದ್ರೆ ಇದು ಲೇಟ್ ಆಗಿತ್ತಂತೆ ನಮ್ಮ ಹಸ್ಬೆಂಡ್ ಅವ್ರಿಗೆ. ಹಾಗಾಗಿ ತಿರ್ಗಾಡಿದ್ರೆ ಇನ್ನೂ ಲೇಟ್ ಆಗ್ತೈತೆ ಅಂಥೇಳಿ ಪಾಕೆಟ್ ತೊಗೊಂಡು ಬಂದಾರ. ಅದನ್ನ ತೊಗೊಂಡು ಹೋಗಿ ಬರಬೇಕೀಗ. ಇಲ್ಲ ಐತಿ, ದೂರ ಏನಿಲ್ಲ. ನೋಡ್ರಿ, ಒಂದು ಬ್ಲೌಸ್ ಪೀಸು ಮತ್ತು ಪ್ಯಾಕೆಟು. ಇದ್ರೊಳಗೆ ಅಕ್ಕಿ ಕಾಳು ಹಾಕಿದ್ದೇನು. ಚಂದ ಮಾಡ್ಯಾರ. ಇಲ್ಲೇ ನಮ್ಮ ಓಣಿ ಒಳಗೆ ಮನೆ ವಾಸ್ತುಶಾಂತಿ ಅಂದ್ಕೂಡ್ಲೆ ನಮ್ಮ ಹಸ್ಬೆಂಡ್ ಅವ್ರನ್ನೂ ಕರ್ಕೊಂಡು ಬಂದೆ ನೋಡ್ರಿ. ಸೊ ಮನೆ ಒಳಗಡೆ ಎಲ್ಲ ಪೂಜೆ ಭಾರಿ ಮಾಡಿದ್ರ. ಮೆಟ್ಲ ಅಷ್ಟು ಭಾಳ ಅಂದ್ರೆ ಭಾಳ ಡೌನ್ ಅದಾವ. ಊಟ ನೋಡ್ಬೋದು ಇಲ್ಲಿ ಏನೇನು ಕೊಟ್ಟಾರ ಅಂಥೇಳಿ. ಊಟ ಮಾಡಿ ಪಾಕೆಟ್ ಕೊಟ್ಟು ಬಂದ್ವಿ ನೋಡ್ರಿ. ನಮ್ಮ ಚಿನ್ನು ಬರೋ ಟೈಮ್ ಆಗೈತಿ. ಬಂದಂದ್ರೆ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು ಈಗ ಅವ್ನು ಬರೋಕ್ಕಿಂತ ಮೊದಲು. ಇಲ್ಲಾಂದ್ರೆ ನಾನು ಬಿಟ್ಟು ಹೋಗಿದ್ದೀರಿ ಅಂಥೇಳಿ ಅಳ್ಕೋತ ಕೂಡ್ತಾನೆ ನೋಡ್ರಿ. ಬಂದ್ರೂ ಅವೇನು ಊಟ ಮಾಡೋಂಗಿಲ್ಲ. ಆದ್ರೂ ನಿನ್ನೆ ಹಂಗೆ ಮಾಡಿದ್ದೆ, ಮದುವೆಗೆ ಹೋಗಿ ಬಂದಿದ್ವಿ. ಸೊ ನಾನು ಸೀರೆ ಚೇಂಜೇ ಮಾಡಿರಲಿಲ್ಲ. ಅದಕ್ಕೆ ನಾನು ಬಿಟ್ಟು ಹೋಗಿದ್ದೆ ಅಂಥೇಳಿ ಅದ್ಕೊಂಡು ಕೂತಿದ್ದೆ. ಮತ್ತು ಹೆಂಗೋ ಮಾಡಿ ಸಮಾಧಾನ ಮಾಡಿದ್ದೆ. ಮತ್ತು 10 ರೂಪೀಸ್ ಕೊಡ್ಬೇಕು ಅಂದ್ಕೊಳ್ಳಿ, ಕೊಟ್ಟು ಕೂಡಲೇ ಸುಮ್ಮನಾಗಿದ್ದೆ. ಅದಕ್ಕೆ ಇವಾಗ ಬೇಗ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು. ಇದು ನೋಡ್ರಿ, ಇವತ್ತು ವಾಸ್ತುಶಾಂತಿ ಇತ್ತಲ್ಲ, ಅವರು ಎಲ್ಲ ಓಣಿ ಒಳಗೆ ಎಲ್ಲರಿಗೂ ಉಳ್ದೆ ತಂದು ಕೂಡಲೇ ಎಲ್ಲರಿಗೂ ಕೊಟ್ಟಾರ. ಸೊ ಇದು ಕುರ್ಮಾ ಬಾಜಿ, ಇದು ರೈಸು, ಹುಗ್ಗಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡೈತಿ. ಚಿನ್ನೂ ಸ್ವಲ್ಪ ತಿಂದಾನ. ಆಮೇಲೆ ಇದು ಸಾಂಬಾರು ನೋಡ್ರಿ. ನಮ್ಮ ಚಿನ್ನು ಹೋಗಿ ತೊಗೊಂಡು ಬಂದಾನ. ನಂಗೆ ಆರಾಮ ಅನ್ಸ್ವತ್ತಾಗಿತ್ತ, ಮುಕ್ಕೊಂಡಿದ್ದೆ. ಸೊ ಊಟ ಮಾಡ್ಬೇಕೀಗ. ನಾನು ಸ್ವಲ್ಪ ಹುಗ್ಗಿ ಒಳಗೆ ಹಾಲು ಹಾಕ್ಕೊಂಡೆ ನೋಡ್ರಿ. ಈಗ ಮತ್ತು ಹಾಸ್ಪಿಟಲ್ಗೆ ಹೊಂಟಿದ್ದೇವೆ ನೋಡ್ರಿ. ಆ್ಯಕ್ಚುಲಿ ಇನ್ನೊಂದು 2 ದಿನ ಬಿಟ್ಟು ಹೋಗೋದಿತ್ತು. ಬಟ್ ನಂಗೆ ಸ್ವಲ್ಪ ತ್ರಾಸ ಆಗತೈತಿ ಮೋಷನ್ಗೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಕ್ಕೆ ಸುಮ್ಮನೆ ನಾಳೆ ಸಂಡೇ ಐತೆ ನೋಡ್ರಿ. ಅದಕ್ಕೆ ಮತ್ತು ಸಂಡೇ ಏನಂದ್ರೆ ಜಾಸ್ತಿ ತ್ರಾಸ ಆಗತ್ತೆ, ಏನು ಮಾಡೋದು ಅಂಥೇಳಿ ಇವತ್ತು ಹೊಂಟಿದ್ದೇವೆ. ರೆಡಿ ಆಗಿದ್ದೇನೆ. ಸುಸ್ತು ಭಾಳ ಆಗತೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫುಲ್ ಅಂದ್ರೆ ಫುಲ್ ಸುಸ್ತು. ಮೆಟ್ಕಾಟಿ ಹತ್ತಕ್ಕೂ ಆಗತ್ತಿಲ್ಲ, ನಂಗೆ ಇಳ್ಯಾಕೂ ಆಗತ್ತಿಲ್ಲ, ಅಷ್ಟಿಗೆ ಆಗತೈತಿ. ಬರ್ರಿ ಹೋಗೋಣಂತ, ಏನಂತಾರೆ ನೋಡೋಣಂತ. ಆ್ಯಕ್ಚುಲಿ ನಂಗೆ ಬ್ಲಡ್ ಒಂದು ಕಡಿಮೆ ಆಗೈತಿ. ಬ್ಲಡ್ ಇನ್ಕ್ರೀಸ್ ಆಗುವಂಥದ್ದು ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಸಲೈನದು ಇದು ಮಾಡ್ತೇನೆ ಅಂದಿದ್ರೆ. ಸೊ ನೋಡ್ಬೇಕು ಈಗ ಏನಂತಾರೆ ಅಂಥೇಳಿ. ಮೊದಲೆಲ್ಲ ಏನು ಅನ್ಸಂಗಿಲ್ಲ ನೋಡ್ರಿ. ಹೊಟ್ಟೆ ಎಲ್ಲ ಬಂದಮೇಲೆ ವೇಲ್ ಅದು ಹಾಕೋಲಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ. ಬಟ್ ಆ ಡ್ರೆಸ್ ಮೇಲಿನ ವೇಲ್ಗಳು ಸರಿ ಕಾಣಿಸಂಗಿಲ್ಲ. ಅದಕ್ಕೆ ಸ್ಕಾರ್ಫ್ಗಳು ಇದ್ದು ಅಂದರೆ ಅವನ್ನ ಹಾಕ್ಕೊಂಡ್ರೆ ಏನು ಅನ್ಸಂಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಅವರು ರೆಡಿಯಾಗಿ ಬಂದರು, ಇನ್ನೇನು ಹೊರಟಬೇಕಾ. ಹಾಸ್ಪಿಟಲ್ಗೆ ಹೋಗೋದ್ರಿಂದ ನಮ್ಮ ಸುಂದರಿಗೆ ಫುಡ್ ಹೊರಗೆ ಹಾಕತ್ತೀವಿ ನೋಡ್ರಿ. ಯಾಕಂದ್ರೆ ಒಂದೊಂದು ಸಾರಿ ನಾವು ಬರೋದು ಲೇಟ್ ಆಗ್ತೈತಿ, ಹಶುಕೊಂಡು ಕೂಡ್ತಾಳ. ಅದಕ್ಕೆ ಹಾಕಿ ಹೋದ್ವಿ ಅಂದ್ರೆ ಹೊಟ್ಟೆ ತುಂಬ ತಿಂದು ಆರಾಮ ಅಡ್ಡಾಡ್ತಾಳ ಅಂಥೇಳಿ ಇದ್ರಾಗ ಹಾಕೋತೇನೆ. ನಮ್ಮ ಏರಿಯಾದಾಗ ಈಗ 24 hours ನೀರಿಂದ ಪೈಪ್ ಎಲ್ಲ ಕೂಡ್ಸಾಕ್ತಾರೆ ನೋಡ್ರಿ. ಅದಕ್ಕೆ ರೋಡ್ ಎಲ್ಲ ಹಡ್ಡಿದಾರ, ಗಾಡಿ ತೊಗೊಂಡು ಹೋಗಕ್ಕೆ ಬರೋದಿಲ್ಲ. ಎಲ್ಲ ಕಡೆ ಹಡ್ಡಿದಾರ ಪೂರಾ. ಎಲ್ಲೆಲ್ಲಿಂದ ಹೋಗೋದಿನ ಹಂಗೆ. ಅಯ್ಯಪ್ಪ, ಇದು ಪೂರಾ ರೋಡ್ ಎಲ್ಲ ಇದಾಗಿತ್ತಲ್ಲ ಅಲ್ಲಿ ಲಾಸ್ಟ್ ಮಟ್ಟನು. ಎಷ್ಟು ಫಾಸ್ಟ್ ಮಾಡಿದಾರು. ಇಲ್ಲೇ ತೊಗೋತಾರ ನೀರಿಂದ. ಹಾಂ ಹಾಕಿರು, ಇಲ್ಲೂ ಐತಲ್ಲ ಪೈಪ್ ಹೋಗುತ್ತಾರ. ಗಾಡಿ ಇಲ್ಲಿ ಇಷ್ಟು ದೂರ ಬಂದು ಹಚ್ಚಿದಾರೆ ನೋಡ್ರಿ. ಯಾಕಂದ್ರೆ ಅಲ್ಲೆಲ್ಲ ರೋಡ್ ಇದು ಮಾಡತ್ತಾರೆ, ಅಡ್ಡಾತಾರ ಅಂಥೇಳಿ. ಈಗ ಹಾಸ್ಪಿಟಲ್ಗೆ ಬಂದು ರೀಚ್ ಆದ್ವಿ ನೋಡ್ರಿ. ಗೇಟ್ ಹಾಕಿತ್ತ, ಅದಕ್ಕೆ ತೆಗೆದ್ವಿ. ಯಾರೂ ಇಲ್ಲ ಇಲ್ಲಿ ನೋಡ್ರಿ. ನೋಡ್ಬೇಕು ಅದಾರೋ ಇಲ್ಲ ಒಳಗೆ.
ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ ನೋಡ್ರಿ. ಯಾಕಂದ್ರೆ ನಮಗೆ ಕಾಲ್ ಮಾಡಿ ಹೋಗೋದಿತ್ತು, ಹಂಗೆ ಹೋದ್ವಿ. ಯಾಕಂದ್ರೆ ಯಾವಾಗ್ಲೂ ಹೋಗಿರ್ತೇವೆ, ಹಂಗೆ ಓಪನ್ ಇರ್ತದೆ. ಬಟ್ ಡಾಕ್ಟರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಡಾಕ್ಟರ್ ಅದಾರಲ್ಲ, ಸೊ ಇಬ್ಬರೂ ಎಲ್ಲೋ ಹೊರಗೆ ಹೋಗಿದಾರಂತ ಬೇರೆ ಕಡೆ. ಹಾಗಾಗಿ ಹೊರಗಡೆ ಬೋರ್ಡ್ ಹಚ್ಚಿದ್ರ ಕ್ಲೋಸ್ ಐತೆ ಅಂಥೇಳಿ. ಕಾಲ್ ಮಾಡಿದ್ರೆ ಗೊತ್ತಾಗ್ತಿತ್ತು, ಅಲ್ಲಿ ಯಾರಾದರೂ ಕೆಲಸದವ್ರದ್ದು ಇದ್ರೆ ಅವರು ರಿಸೀವ್ ಮಾಡಿ ಹೇಳ್ತಿದ್ರು ಬಂದೈತೆ ಅಂಥೇಳಿ. ಸೊ ನಮ್ಗೆ ಹೋಗೋದು ತಪ್ತಿತ್ತು. ಬಟ್ ರೆಗ್ಯುಲರಾಗಿ ಹೆಂಗೆ ಹೋಗ್ತೀವಿ ಹಂಗೆ ರೆಡಿ ಆದಂಗೆ ಹೋಗ್ಬಿಟ್ವಿ. ಬಟ್ ಕ್ಲೋಸ್ ಆಗಿತ್ತು. ಆಮೇಲೆ ಬರೋ ಮುಂದೆ ಕೇಳಿದ್ವಿ, ಅಲ್ಲಿ ಕೆಲಸ ಮಾಡೋರು ಒಬ್ರಿದ್ರು ಆಂಟಿ, ಅವರು ಹೇಳಿದರು. ಬಂದ್ವಿ. ಹೋಗಿದ್ದ ಕೆಲಸ ಆಗಿದ್ರೆ ಸಮಾಧಾನ ಇರ್ತೈತಿ. ಯಾಕಂದ್ರೆ ನನಗೂ ಭಾಳ ವೀಕ್ನೆಸ್ ಇದಾಗತೈತಿ, ಶಕ್ತಿ ಇಲ್ದಂಗೆ ಭಾಳ ಕೆಟ್ಟ ತ್ರಾಸ ಆಗತೈತಿ. ಮೋಷನ್ ಎಲ್ಲನೂ ತೋರಿಸ್ಕೊಂಡು ಬರ್ಬೋದಿತ್ತು, ಬಟ್ ಏನು ಮಾಡೋದು. ಬಂದಾಗ ಕೂತ್ನಿ. ಈಗ ಅರ್ಧ ತಾಸೊಳಗೆ ಬಂದ್ವಿ ನೋಡ್ರಿ. ಪಾಪ ನಮ್ಮ ಹಸ್ಬೆಂಡ್ ಅವರು ಹೋಗೋದೈತೆ ಅಂದ ಕೂಡಲೇ ಆಫೀಸೊಳಗೆ ಹೇಳ್ಕೊಂಡು ಬಂದಿದ್ದರು. ಬಟ್ ಕೆಲಸನೂ ಆಗಲಿಲ್ಲ, ಲೇಟು ಆಯ್ತು. ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದೆ ನೋಡ್ರಿ. ಬೆಳಿಗ್ಗೆ ಟಿಫನ್ ಅಷ್ಟ ಮಾಡಿ ಹೋಗಿದ್ದೆ, ಅದಕ್ಕೆ ಮತ್ತೆ ಹೊಟ್ಟೆ ಹಸ್ದಂಗೆ ಆಗಕತ್ತಿತ್ತು. ಅದಕ್ಕೆ ಕಿಚನ್ಗೆ ಬಂದು ಹಾಲಾದರೂ ಕಾಯಿಸೋಣ, ಕಾಯಿಸ್ಬಿಟ್ಟು ಒಂದು ಗ್ಲಾಸ್ ಹಾಲು ಕುಡಿದ್ರೆ ಆಯ್ತು ಅಂತ ಹೇಳಿ ಕಾಯ್ಸಕ್ಕೆ ಇಟ್ಟಿದ್ದೇನೆ. ಬಿಸಿ ಆಗಿದ್ದಾವ, ಹಾಕೊಂಡು ಕುಡಿಬೇಕು. ಪ್ರೆಗ್ನೆಂಟ್ ಇದ್ದಾಗ ಎಲ್ಲ ಆರಾಮಿದ್ರೆ ಆರಾಮಾಗಿ ಖುಷಿಯಾಗಿರ್ಬೋದು ನೋಡ್ರಿ. ಏನಾದ್ರೂ ಸಮಸ್ಯೆ ಬರಾಕತ್ರ ನೆಮ್ಮದಿಯಾಗಿರಾಕನ ಆಗಂಗಿಲ್ಲ. ನನಗಂತೂ ಒಂದಿಲ್ಲ ಅಂದ್ರೆ ಒಂದು ಏನಾದ್ರೂ ಬರ್ತಾನೆ ಅದಾವ. ಈ ಪ್ರೆಗ್ನೆನ್ಸಿ ಒಳಗೆ ನನಗೊಂಥರ ಭಯಾನ ಶುರು ಆಗ್ಬಿಟ್ಟೈತಿ. ಅದ್ರಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬಂತಂದ್ರೆ ಸಾಕು, ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಯಾಕಂದ್ರೆ ಅನುಭವಿಸಿದೇನ ಭಾಳ ಅಂದ್ರೆ ಭಾಳ ಭಯ ಆಗ್ತದೆ. ಮುಖಾನು ನೋಡ್ಬೋದು, ನಿಮ್ಗೆ ಗೊತ್ತಾಗ್ತದೆ. ಒಂಥರಾನ ಆಗ್ಬಿಟ್ಟೈತೆ ನನಗೆ. ಹೆದರ್ಕೊಂಡಾಗಿರ್ಬೋದು ಅಥವಾ ಅದು ಪ್ರಾಬ್ಲಮ್ ಫೇಸ್ ಮಾಡಕತ್ತೀನಿಲ್ಲ, ಅದಕ್ಕೆ ಒಂಥರ ಆಗ್ಬಿಟ್ಟೈತಿ ಫೇಸ. ನಮ್ಮ ಚಿನ್ನು ಬಂದು ನೋಡ್ರಿ ಸ್ಕೂಲ್ನಿಂದ. ಬಂದು ಕೂಡಲೇ ಅಂದ್ರೆ ಹಂತಿನಾಕ ಅಂತ ಆಪಲ್ ತಗೊಂಬಂತ ಆ್ಯಪಲ್ ಅಂತ ಹೇಳಿನಿ. ಬನಾನೂ ತೊಗೊಂಬಂದು, ಆ್ಯಪಲು ತೊಗೊಂಬಂದು, ಮತ್ತೇನು ಬನಾನೂ ತಗೊಂಡಿ. ಹಾಲು ಕುಡಿದು ಕುಂತೀನಿ. ಚಿನ್ನು ಬಂದ. ನಂಗೆ ಬೇಕು ನೋಡ್ರಿ, ಹಾಲು ಕುಡಿದ್ನಿ ಅಂದ್ರೆ ನಂಗೆ ಬೇಕು. ಬೆಳಿಗ್ಗೆ ಕುಡಿದ್ರೆ ತನಕರೆ ಮತ್ತೆ ಮದ್ವೆ ಮನೆಯವರು ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಾರ ನೋಡ್ರಿ. ಎಲ್ಲಾರನ್ನೂ ಕರೆದಾರ, ಅಲ್ಲಿ ಹೋಗ್ಬೇಕೀಗ. ಬ್ಲೌಸ್ ಪೀಸ್ ತೊಗೊಂಡೆ ನೋಡ್ರಿ. ಆಮೇಲೆ ಅಕ್ಕಿ ಕಾಳದು ಹಾಕ್ಕೊಂಡೇನ. ಪೂಜೆ ಮೇಲ್ ಮಾಡಿದಾರ, ಬರ್ರಿ ಮೇಲ್ ಹೋಗೋಣ ಅಂತ ನೋಡಿ. ವಿಡಿಯೋ ಮಾಡಪ್ಪ, ಮಮ್ಮಿ ನಡೆಯೋದು ಭಾರಿ ಅದು ಸತ್ಯನಾರಾಯಣ ಪೂಜೆ ಮೇಲ್ ಮಾಡಿದಾರ ಅನ್ಕೊಡ್ಲಿ ಮೇಲ್ ಬಂದ್ವಿ. ನಮ್ಮ ಚಿನ್ನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಅವರ ಅಂಟಿರ ಏನೋ ವಿಡಿಯೋ ಮಾಡಾಕತ್ತಾನ ನೋಡೋರು ಮಮ್ಮಿ ಹೋಗೋದದ್ದು ಅಂತ ಹೇಳಿ ಇದು ಮಾಡತ್ತಿದ್ರ. ಫಸ್ಟ್ ಟೈಮ್ ಅಲ್ಲ ಅವರು ವಿಡಿಯೋ ಮಾಡೋದು ನೋಡಿ ಒಂಥರ ಇದು ಮಾಡತ್ತಿದ್ರ. ಯಾರಿಗೂ ಗೊತ್ತಿಲ್ಲ ನಾವು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಂತ ಹೇಳಿ. ಸೊ ಅದಕ್ಕೆ ಗೊತ್ತಾಗಂಗಿಲ್ಲ ಏನು ವಿಡಿಯೋ ಮಾಡಾಕತ್ತಾರ ಅಂತೇಳಿ ಒಂಥರ ಕ್ಯೂರಿಯಾಸಿಟಿಲೇ ನೋಡ್ತಿರ್ತಾರೆ. ಸೊ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದಾರೆ. ನಮಸ್ಕಾರ ಮಾಡಿ ಆರತಿ ಮಾಡಿದೆ ನೋಡ್ರಿ. ನಾನು ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೆಲ್ಲ ಅದನ್ನ ಕೊಡ್ಬೇಕಾ. ಅವರು ಪ್ರಸಾದ ಕೊಟ್ಟರು, ಪ್ರಸಾದ ಅಷ್ಟು ತೊಗೊಂಡ್ವಿ. ಆಮೇಲೆ ಅವ್ರಿಗೆ ಕುಂಕುಮ ಅರ್ಶಿನ ಹಚ್ಚಿ ಬ್ಲೌಸ್ ಪೀಸ್ ಅದು ಕೊಡ್ಬೇಕಾಗ್ತೈತಿ. ಅದಕ್ಕೆ ಕುಂಕುಮ ಅರ್ಶಿನ ಹಚ್ಚಾಕತ್ತೇನೆ. ಇವರು ಮದುಮಗಳು ನೋಡ್ರಿ, ಮದ್ವೆಗೆ ಹೋಗಿದ್ವಲ್ಲ, ಸೊ ಅವ್ರ ಕರ್ಕೊಂಡು ಬಂದಾರೀಗ. ವಿಡಿಯೋ ಮಾಡತ್ತ ಪೂಜೆ ಮಾಡಿದಿಲ್ಲ. ಪೂಜೆ ಮಾಡಿದ್ಯೋ ಏನು ಮಾಡಿ
ನಾವು ಮೊದಲ ಪೂಜೆಗದು ಬಂದಿರಲಿಲ್ಲ ನೋಡ್ರಿ. ಫಸ್ಟಿಗೆನ ಊಟ ಮಾಡಿಬಿಟ್ಟಿದ್ವಿ, ಯಾಕಂದ್ರೆ ಊಟ ಟೈಮ್ ಆಗಿತ್ತು. ಎಲ್ಲರೂ ಊಟ ಮಾಡೋಣ ಬರ್ರಿ ಅನ್ನೋದ್ರಿಂದ ಮೊದಲು ಊಟ ಮಾಡಿ ಮುಗಿಸಿದ್ನಿ. ನಮ್ಮ ಚಿನ್ನು ಕೂಡ ಇರಾಕಿಲ್ಲ, ಅದಕ್ಕೆ ಅವ್ನು ಬಂದ ಮೇಲೆ ಅವ್ನು ಕರ್ಕೊಂಡು ಪೂಜೆಗೆ ಹೋದ್ರಾಯ್ತಂತ ವೇಟ್ ಮಾಡತ್ತಿದ್ದೆ. ಅವ್ನು ಲೇಟ್ ಮಾಡಿ ಬಂದ ಕೂಡಲೇ ಇವಾಗ ಕರ್ಕೊಂಡು ಬಂದು ಹೋಗಾಕತ್ತೇನ. ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗಿ ಬಂದೀವಿ ನೋಡ್ರಿ. ಮನೆಗನ ಊಟ ತೊಗೊಂಡು ಊಟ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಓಣಿಯೊಳಗೆಲ್ಲ ಹಂಗೆ ಮಾಡತ್ತಿದ್ರೆ, ಎಲ್ಲರೂ ಮನೆಗನ ತೊಗೊಂಬಂದು ಊಟ ಮಾಡತ್ತಿದ್ರೆ. ಸೊ ನಾವು ಮನೆಗೆ ತಂದು ಊಟ ಮಾಡಿದ್ವಿ. ಇವ ನಮ್ಮ ಚಿನ್ನು ಟಿ ವಿ ನೋಡ್ಕೊಂಡು ಅಲ್ಲೇ ಮಲ್ಕೊಳಕತ್ತಾನ ನೋಡ್ರಿ, ಕಣ್ಣು ಮುಚ್ಕೊಂಡು. ಮತ್ತು ಹೋಗೋಣ ನಡಿ ಮ್ಯಾಲೆ ಹೋಗೋಣ ಅಂತಂದ್ರೆ ಒಲ್ಲೆ ಅಂತಾನ. ಈಗ ಟಿ ವಿ ನೋಡ್ಕೊಂತ ಮತ್ತೆ ಕುಂಡಿರ್ತೀನಿ ಅನ್ನತ್ತಿದ್ದ, ಬಂದ್ ಮಾಡಿಸಿದೇನ. ಬಟ್ಟೆ ಅಷ್ಟು ವಾಶ್ ಆಗಿದಾವು. ಅವನು ಚಿನ್ನು ಅಂತ ಹೇಳಾಕತ್ತೇನ, ಬುಟ್ಟಿಯೊಳಗೆ ಹಾಕಿಟ್ಟಿದ್ದೇನೆ ಇಲ್ಲಿ. ಹಾಂ ಬಜ್ಜಿ ಐತ್ಲ ಇದು ಅಂತ ನಿಂತಾನ. ಬಾ ಬೇಗ ನೋಡ್ರಿ. ಈಗ ಊಟ ಮಾಡಿದಾನ ಖರೆ, ಈಗ ಪಾಸ್ತಾ ಬೇಕಂತ ನಿಂತಿದ್ದಾನೆ. ಬೇಕಂತ ಹಂಗೆ ಮಾಡ್ತಾನೆ ನೋಡ್ರಿ. ಸ್ವಲ್ಪ ರೆಸ್ಟ್ ಅದು ಮಾಡ್ಬೇಕಂದ್ರೆ ರೆಸ್ಟ್ ಮಾಡೋಕೆ ಕೊಡಂಗೆ ಇಲ್ಲ, ಬರೀ ಏನಾದರೂ ಒಂದು ಹೇಳ್ಕೊಂಡು ನಿಲ್ತಾನ. ಬಾ ಮೊದಲ ಬಟ್ಟೆ ಒಣ ಹಾಕಿ ಸ್ವಲ್ಪ ರೆಸ್ಟ್ ಮಾಡಿ ಕೆಳಗೆ ಬರೋಣಂತ. ಚಿನ್ನು ನೋಡ್ರಿ, ಈಗ ಮುಚ್ಕೊಂಡ ನೋಡ್ರಿ, ಈಗ ಮುಚ್ಕೊಂಡ. ಏನಾತ, ಸುಸ್ತಾತ? ಬುಟ್ಟಿ ಇಲ್ಲಿಟ್ಟು ನಮ್ಮ ಪರಿಸ್ಥಿತಿ ಹೆಂಗೆ ಮುಲ್ಯಾಕ ಕೂತಾನ ನೋಡ್ರಿ. ನೋಡೋಣ ಈ ಕಡೆ ಹೊಳ್ಳು ಹೆಂಗೆ ಕೂತ. ಬರಲ್ಲ ಇದು. ಗಪ್ಪ ಸಾವಕಾಶ. ಈ ಕಡೆ ತೊಂಬ ಚಿನ್ನಿ ಇಲ್ಲಿ ಜಲ್ದಿ ನೋಡ್ರಿ. ಒಂದು ಗಿಫ್ಟ್ ಬಂದಿತ್ತು, ನೋಡಿದ್ರೆ ಎಲ್ಲ ಹರಿದು ಹೋಗ್ಬಿಟ್ಟು ವಿಡಿಯೋ ಮಾಡ್ಬೇಕು ಅನ್ನೋದ್ರೊಳಗೆ. ಇಲ್ಲಿ ತೊಗೊಂಬ ಚಿನ್ನ. ಐ ಸಮಾಧಾನ, ಬಾಂಡಿ ಐತಿ ಅದು. ಇಲ್ಲಿ ತೊಗೊಂಬಾ, ಈ ಕಡೆ ಇಲ್ಲಿ ತೊಗೊಂಬಾ, ಇಲ್ಲಿ ಸೆಂಟ್ರ್ ಒಳಗೆ ತೊಗೊಂಬಾ. ಇದು ನೋಡ್ರಿ ಬಾಂಡಿ, ಇಡ್ಲಿ ಪಾತ್ರೆ ತೊಗೋಬೇಕಂತ ಅಂದ್ಕೊಂಡಿದ್ನಿ. ಬಟ್ ಇವರಿಗೆ ಒಂದು ಯಾವುದೋ ಒಂದು ಇದ್ರೊಳಗೆ ಆಫರ್ ಒಳಗೆ ಇದು ಬಂದೈತಿ. ಸೊ ಗಿಫ್ಟ್ ಥರ ಫ್ರೀ ರೊಕ್ಕ ಕೊಟ್ಟಿರ್ತೈತಿ. ಸೊ ಕೂಪನ್ ಅಂತೇಳಿ ಏನೋ ಬಂದಿರ್ತಾವೆ. ಅಂತಾರೇನು ತೊಗೊಂಡಿನಿ ಇಲ್ಲಿ ಎಷ್ಟು ಈ ಥರ ಆಯ್ತು ನೋಡ್ರಿ. ಡಕ್ಕನ್ ಐತಿದ. ಆಮೇಲೆ ಇದ್ರೊಳಗೆ ಬಾಂಡಿ ಅದಾವು. ಎಷ್ಟಂದ್ರೆ 3 ಅದಾವೆ ನೋಡ್ರಿ. 3 ಅಂದ್ರೆ 4 ಅದಾವು. ಸೊ ಇದೊಂದು ಪಾತ್ರೆ ಬೇಕಾದ್ರೆ ನಾವು ಇದ್ರೊಳಗೆ ಮತ್ತು ಬೇರೆನೂ ಯೂಸ್ ಮಾಡ್ಕೊಳ್ಬೋದು. ಬೇರೆ ಕುಕ್ಕಿಂಗ್ ಮಾಡ್ಕೋದು. ಬೇಡತ್ತಂದ್ರೆ ಇಡ್ಲಿಗೆ ಬೇಕಾದ್ರೆ ಇಡ್ಲಿ, ಬೇರೆ ಕುಕ್ಕಿಂಗ್ ಬೇಕಾದ್ರೆ ಬೇರೆ ಕುಕ್ಕಿಂಗ್ ಥರ ಐತೆ. ಇದು ಬಾಕ್ಸು, ಇದು ಗಿಫ್ಟ್ ಪ್ಯಾಕ್ ಮಾಡಿರೋದು. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.